ಹಾಯ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಇವತ್ತು ಕಾಶಿಯಿಂದ ಅಯೋಧ್ಯೆಗೆ ಹೊರಡ್ತಾ ಇದ್ದೀವಿ. ಅಯೋಧ್ಯೆಗೆ ಇಲ್ಲಿಂದ ಹೋಗ್ತಿರೋದು ಟ್ರೈನಲ್ಲಿ. ಆಲ್ಮೋಸ್ಟ್ 2 hours ಅಷ್ಟು ಜರ್ನಿ ಆಗುತ್ತೆ. ಮುಂಚೆನೇ ಬುಕ್ ಮಾಡಿಬಿಟ್ಟಿದ್ವಿ ಟ್ರೈನ್ನ, ಲೈಕ್ ಸ್ಲೀಪರಲ್ಲೇ ಬುಕ್ ಮಾಡಿದ್ವಿ. ಯಾಕೆಂದರೆ ಜನರಲ್ಲಿ ಸೀಟ್ ಸಿಗುತ್ತೋ ಇಲ್ವೋ ಅನ್ನೋ ಅನುಮಾನ ಆಯಿತು ಅಂತ ಟ್ರೈನಲ್ಲಿ ಬುಕ್ ಮಾಡಿದ್ವಿ. ನಮಗೆ ಇವಾಗಿರೋದು 7:15ಗೆ ಟ್ರೈನ್ ಇದೆ ಆ್ಯಂಡ್ ಅಲ್ಲಿ ನಾವು ರೀಚ್ ಆಗೋಷ್ಟಿಗೆ 9:15 ಆಗುತ್ತೆ. ಅದಾದಮೇಲೆ ಇವತ್ತೇ ಅಲ್ಲಿ ನದಿ ನೋಡಿಕೊಂಡು, ಅದಾದಮೇಲೆ ರಾಮಂದು ದೇವಸ್ಥಾನ ನೋಡಿಕೊಂಡು, ಅಲ್ಲಿ ಹನುಮಂತನ ಒಂದು ದೇವಸ್ಥಾನ ಇದೆ, ಅದನ್ನು ನೋಡ್ಕೊಂಡು ಇವತ್ತು ಏನಾಗುತ್ತೋ ಅದನ್ನು ಕವರ್ ಮಾಡಿಬಿಡೋದು ಅಷ್ಟೇ. ಏಕೆ ನಾಳೆ ಬೆಳಗ್ಗೆ ನಮಗೆ 9 ಗಂಟೆಗೆ ಫ್ಲೈಟ್ ಇದೆ ಬ್ಯಾಂಗ್ಳೂರಿಗೆ. ಸೊ ಕಾಶಿಯಿಂದ ಚೆಕ್ಔಟ್ ಆಗ್ತಾ ಇದ್ದೀವಿ. ರೂಮ್ ಯಾವ ಥರ ಇದೆ ಅನ್ನೋದನ್ನು ನಿಮ್ಗಳಿಗೆ ತೋರಿಸ್ತೀನಿ. ಲೈಕ್ ವಿತ್ AC ಇರೋವಂಥದ್ದು ರೂಮ್. ಆಮೇಲೆ ಏನಾಗುತ್ತೆ ಅಂದರೆ ಸೀಸನ್ ಟು ಸೀಸನ್ ನಿಮಗೆ ರೇಟ್ಗಳು ಕೂಡ ಚೇಂಜ್ ಆಗ್ಬೋದು. ಸೊ ನಾವು ಒಂದು ರೇಟ್ ಕೊಟ್ಟಿರ್ತೀವಿ, ನೀವು ನೆಕ್ಸ್ಟ್ ಯಾರು ಬುಕ್ ಮಾಡ್ಕೊತೀರಾ ಅಂದರೆ ಇನ್ನೊಂದು ರೇಟ್ ಇರ್ಬೋದು. ಎನಿವೇಸ್ ರೂಮ್ ಯಾವ ಥರ ಇದೆ ತೋರಿಸ್ತೀನಿ. ಆಮೇಲೆ ಲಿಫ್ಟ್ ಫೆಸಿಲಿಟಿ ಇಲ್ಲ. ಏಜ್ ಆಗಿರೋರು ಬಂದು ನಿಮಗೆ ಲಿಫ್ಟೇ ಬೇಕು ಅಂದರೆ ಲಿಫ್ಟ್ ಫೆಸಿಲಿಟಿ ಇಲ್ಲ. ಸೊ ಜಸ್ಟ್ ಮೆಟ್ಲು ಮಾತ್ರ ಹತ್ಕೊಂಡು ಬರಬೇಕಾಗುತ್ತೆ. ಆ್ಯಕ್ಚುಲಿ ನಾವು ವೀಕ್ ಡೇ ಆಗಿದ್ದರಿಂದ ಅಂಥ ಏನು ರಶ್ ಇರಲ್ಲ ಅಯೋಧ್ಯೆಯಲ್ಲಿ ಅಂತ ಅಂದ್ಕೊಂಡಿದ್ವಿ. ಬಟ್ ನಾರ್ಮಲಾಗಿ ಎಷ್ಟು ರಶ್ ಇರ್ತೋ ಅಷ್ಟು ರಶ್ ಇದ್ದೇ ಇತ್ತು. ಆ್ಯಂಡ್ ರೈಲ್ವೆ ಸ್ಟೇಷನ್ ಆ್ಯಕ್ಚುಲಿ ಕ್ಲೀನಾಗೇ ಇದೆ. ಬಟ್ ನೀವೇನು ಅಂತ ಅಂದರೆ ಅಲ್ಲೇ ಆಟೋಗಳೆಲ್ಲ ಮಾಡ್ಕೊಂಡು ಹೋಗ್ತಾರೆ, ಸ್ವಲ್ಪ ಜಾಸ್ತಿ ಕೇಳ್ತಾರೆ ದುಡ್ಡು. ಲೈಕ್ ಒಂದು 50 ರೂಪಾಯಿ 100 ರೂಪಾಯಿ ಅಷ್ಟು ಜಾಸ್ತಿ ಕೇಳ್ತಾರೆ. ಸೊ ನೀವು ಅದನ್ನು ನೋಡಿಕೊಂಡು ಯಾವುದು ನಿಮಗೆ ಉತ್ತಮ ಅಂತ ಮಾಡಿಕೊಂಡು ನಿಮ್ಮ ಹೋಟೆಲ್ಗೆ ಹೋಗ್ಬೋದು. ಬಟ್ ಇಲ್ಲಿ ನೀವು ಕ್ಯಾಬ್ಗಳೆಲ್ಲ ಹೋಗೋದು ತುಂಬ ವೇಸ್ಟ್ ಅಂತ ಅನಿಸುತ್ತೆ. ಆರಾಮಾಗಿ ಎಲೆಕ್ಟ್ರಿಕ್ ಆಟೋಗಳು ಸಿಗುತ್ತೆ, ಟುಕ್ ಅಂತ ಕರಿತೀವಲ್ಲ ಆ ಥರದ್ದು ಸಿಗುತ್ತೆ. ಅದರೊಳಗೆ ನೀವು ಲಗೇಜ್ಗಳು ಆರಾಮಾಗಿ ಇಟ್ಕೊಂಡು ಹೋಗ್ಬೋದು. ನಾವೀಗ ರೀಚ್ ಆಗಿರೋದು ಅಯೋಧ್ಯ ಧಾಮ್ ಸ್ಟೇಷನ್ಗೆ ಜಂಕ್ಷನ್. ಟ್ರೈನಲ್ಲಿ ಬಂದ್ವಿ. ಬೆಳಗ್ಗೆ 7:15ಗೆ ವಾರಣಾಸಿ ಹೊರಟಿದ್ದು. ಜಬಲ್ಪುರ್ ಅಯೋಧ್ಯ ಎಕ್ಸ್ಪ್ರೆಸ್. ಆ್ಯಕ್ಚುಲಿ ನಮಗೆ ಗೊತ್ತಿರಲಿಲ್ಲ, ಸ್ಲೀಪರ್ ಮಾತ್ರ ಬುಕ್ ಮಾಡಿಬಿಟ್ಟಿದ್ವಿ. ಸೊ ಬೈ ಚಾನ್ಸ್ ನಿಮ್ಗಳು ಯಾರಾದರೂ ಟ್ರೈನಲ್ಲಿ ಬರ್ತೀರಾ ಅಂದರೆ AC ಬುಕ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಹಾಗಾದರೆ ನಮಗೆ ಅಲ್ಲಿಯವ್ರಿಗೆ ತುಂಬ ಸೆಕೆ ಅಂತ ಅನಿಸುತ್ತೆ ಆ್ಯಂಡ್ ಸಕ್ಕದ ಒಂಥರ ಸುಸ್ತಾಗಿ ಹೋಗ್ಬಿಡುತ್ತೆ. ಈಗ ಡೈರೆಕ್ಟಾಗಿ ನಮ್ಮ ಹೋಟೆಲ್ಗೆ ಹೋಗ್ತಾ ಇದ್ವಿ. 1 ಕಿಲೋಮೀಟರ್ ಅಷ್ಟೇ. ಬಟ್ ಅದು ವಾಕಬಲ್ ಡಿಸ್ಟೆನ್ಸ್ ಇದ್ದರೂ ಈ ಬಿಸಿಲಲ್ಲಿ ಚಾನ್ಸೇ ಇಲ್ಲ. ಇವತ್ತು ಆ್ಯಕ್ಚುಲಿ ಇರೋದು 32 ಡಿಗ್ರೀಸ್, ಹ್ಯೂಮಿಡಿಟಿ 75% ಅಂತೆ. ಸೊ ಹಾಗಾಗಿ ಈಗ ಅಲ್ಲಿಗೆ ಹೋಗಿ ಆಮೇಲೆ ಏನು ಕೆಲಸ ಅನ್ನೋದನ್ನು ಹೋಗ್ತೀವಿ. ನೆಕ್ಸ್ಟ್ ಎಲ್ಲಿ ದರ್ಶನ ಎಲ್ಲ ನಿಮಗೆ ಡೆಫಿನೆಟ್ಲಿ ತೋರಿಸಿ. ಫಸ್ಟ್ ರೂಮ್ನ ರೀಚ್ ಆಗಿಬಿಡ್ತೀವಿ. ನಾವು ಆ್ಯಕ್ಚುಲಿ ರೀಚ್ ಆದಾಗ ಸ್ವಲ್ಪ ಟ್ರೈನ್ ಲೇಟಾಗಿ ಬಂತು. ಸೊ 10:30 10:45 ಅಷ್ಟು ಆಗೋಗಿತ್ತು. ಇಲ್ಲಿ ನಾವು ಸ್ಟೇಷನ್ದ ಡೈರೆಕ್ಟಾಗಿ ಹೋಗಿದ್ದು. ನಾವು ಬುಕ್ ಮಾಡಿದ ಹೋಟೆಲ್, ನಾವು ಬುಕ್ ಮಾಡಿದ್ದು ನಿರ್ವಾಣ ಇನ್ ಅಂತ ಒಂದು ಹೋಟೆಲ್. ಇದು ಆ್ಯಕ್ಚುಲಿ ಸ್ಟೇಷನಿಂದ 1 ಕಿಲೋಮೀಟರ್, ಹಾಗೆ ದೇವಸ್ಥಾನಕ್ಕೂ 1-1.5 ಕಿಲೋಮೀಟರ್ ಆಗುತ್ತಷ್ಟೇ. ತುಂಬ ದೂರ ಅಂತ ನಾವೇನು ಬುಕ್ ಮಾಡಿರಲಿಲ್ಲ, ಅದು ತುಂಬ ಹತ್ರನೂ ಇರಲಿಲ್ಲ. ವಿತ್ AC ಬುಕ್ ಮಾಡಿದ್ವಿ. ಆ್ಯಂಡ್ ನಮಗೆ ಇದು ಅರೌಂಡ್ 1,500 ರೂಪಾಯಿ ಅಷ್ಟು ದಿನಕ್ಕೆ ಬಿತ್ತು. ತುಂಬ ಸಿಂಪಲ್ ರೂಮ್. ನಾರ್ಮಲಾಗಿ ಒಂದು ಡಬಲ್ ಕಾಟ್, ಒಂದು ವಾಶ್ರೂಮ್, ಹಾಗೆ ಒಂದು ವಾರ್ಡ್ರೋಬ್, TV ಕೊಟ್ಟಿದ್ರು ಆ್ಯಂಡ್ ವೈಫೈ ಕನೆಕ್ಷನ್ ಇತ್ತು. ಇಲ್ಲಿ ಸ್ವಲ್ಪ ಹೊತ್ತು ಬಂದು ರೆಸ್ಟ್ ಮಾಡಿ ನಾವು ಹೊರಟಿದ್ದು. ನೆಕ್ಸ್ಟು ರಾಮ ಜನ್ಮಭೂಮಿ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ, ರಾಮ ಮಂದಿರಕ್ಕೆ. ಇಲ್ಲಿ ಆ್ಯಕ್ಚುಲಿ ನೀವು ಹೋಗ್ತಿದ್ದಂಗೆ ಹತ್ತಿರದವರೆಗೂ ಹೋಗುತ್ತೆ. ತುಂಬ ಹತ್ತಿರ ಹೋಗಲ್ಲ, ಮೇನ್ ರೋಡಲ್ಲಿ ನಿಮ್ಮನ್ನ ಡ್ರಾಪ್ ಮಾಡ್ತಾರೆ. ಸೊ ಇಲ್ಲಿಂದ ನೀವು ನಡ್ಕೊಂಡು ಒಳಗಡೆ ಹೋಗಬೇಕಾಗುತ್ತೆ. ಬೇರೆ ಯಾವುದು ವೆಹಿಕಲ್ಸ್ ಎಲ್ಲ ಏನೂ ಅಲೋ ಮಾಡಲ್ಲ. ಹಾಗೆ ನೀವು ಹೋಗ್ತೀರಾ ಅಂದರೆ ಬಿಸಿಲಿದ್ರೆ ಮಾತ್ರ ಛತ್ರಿನ ಕ್ಯಾರಿ ಮಾಡೋದನ್ನ ಮಿಸ್ ಮಾಡಿಬಿಡಿ. ನಾನು ಆ್ಯಕ್ಚುಲಿ ತೊಗೊಂಡು ಹೋಗಿರಲಿಲ್ಲ, ತುಂಬ ಬಿಸಿಲಿತ್ತು. ಇಲ್ಲಿ ರೋಡಲ್ಲೆಲ್ಲ ಈ ಥರದ್ದೆಲ್ಲ ಮಾರ್ತಿರ್ತಾರೆ. ನೀವು ವಾಪಸ್ ಬರ್ತಾ ಏನಾದರೂ ಪರ್ಚೇಸ್ ಮಾಡ್ತೀರಾ ಅಂದರೆ ಮಾಡ್ಕೊಂಡು ಬರ್ಬೋದು. ಎಲ್ಲ ಕಮ್ಮಿ ರೇಟ್ಗೆ ಇರುತ್ತೆ. ಯಾಕೆಂದರೆ ಹೊಸದಾಗಿ ಆಗಿರೋದ್ರಿಂದ ಈ ಟೆಂಪಲ್ ಸಾಕಷ್ಟು ಬೇರೆ ಥರದ್ದೇನೋ ಮ್ಯಾಗ್ನೆಟ್ಸ್ ಆಗಿರ್ಬೋದು ಎಲ್ಲ ಇಟ್ಟೇ ಇರ್ತಾರೆ. ಸೊ ನಿಮಗೆ ಈಗ ತೋರಿಸ್ತೀನಿ ನೋಡಿ. ಈಗ ಕಾಣ್ತಿರೋದು ಫಸ್ಟು ಇದು ಮೇನ್ ಎಂಟ್ರೆನ್ಸ್ ರಾಮ ಜನ್ಮಭೂಮಿಗೆ. ಇಲ್ಲಿಂದ ನೀವು ಒಳಗಡೆ ನಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಸ್ವಲ್ಪ ದೂರ ನಿಮಗೆ ನಿಮ್ಮ ಫೋನ್ ಆಗಿರ್ಬೋದು, ಚಪ್ಪಲಿ ಆಗಿರ್ಬೋದು, ಪ್ರತಿಯೊಂದು ಅಲೋ ಮಾಡ್ತಾರೆ. ಇಲ್ಲಿ ಹತ್ತತ್ರ ನಮಗೆ ಅನಿಸ್ತು ಒಂದು ಅರ್ಧ ಕಿಲೋಮೀಟ್ರ್ ಅಥವಾ 3/4 ಕಿಲೋಮೀಟ್ರ್ ಅಷ್ಟು ನೀವು ಒಳಗಡೆ ನಡ್ಕೊಂಡು ಹೋಗಬೇಕಾಗತ್ತೆ. ಇಲ್ಲೆಲ್ಲ ನೀವು ಆರಾಮಾಗಿ ಹೋಗ್ಬೋದು. ಬಟ್ ನೀವು ಏನೇ ಮಾಡಬೇಕಾದ್ರೂ ನಿಮ್ಮ ದುಡ್ಡು ಎಲ್ಲ ತುಂಬ ಹುಷಾರಾಗಿ ಇಟ್ಕೊಂಡು ಹೋಗಿ. ಏಕೆಂದರೆ ಎಲ್ಲೆಲ್ಲಿ ಯಾವ್ಯಾವ ಥರ ಜನ ಇರ್ತಾರೆ ಅಂತ ನಮಗೂ ಗೊತ್ತಿರಲ್ಲ. ಇಲ್ಲಿಂದ ನಿಮಗೆ ರೂಫ್ ಮಾಡಿದ್ದಾರೆ, ಅಂದರೆ ಮೇಲೆ ಅಂಥ ಬಿಸಿಲು ಬರಲ್ಲ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಹಾಗೆ ಕಾರ್ಪೆಟ್ಗಳು ಕೂಡ ಹಾಕಿದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲಿಂದ ನಿಮಗೆ ನಡ್ಕೊಂಡು ಹೋಗೋಕ್ಕೆ. ಬಟ್ ನೀವು ಒಳಗೆ ಹೋಗ್ತಾ ಬಿಸಿಲೂ ಜಾಸ್ತಿ ಆಗುತ್ತೆ. ಆಮೇಲೆ ಸ್ಲಿಪ್ಪರೆಲ್ಲ ಬಿಟ್ಟ ಮೇಲೆ ಬರಿಗಾಲಲ್ಲಿ ಬಿಸಿಲಲ್ಲಿ ನಡೆಯೋದು ತುಂಬ ಕಷ್ಟ. ಸೊ ಏಜ್ ಆಗಿರೋರು ಅಥವಾ ಚಿಕ್ಕ ಮಕ್ಕಳನ್ನ ಕರ್ಕೊಂಬರ್ತೀರ ಅಂದರೆ ಸ್ವಲ್ಪ ವೆದರ್ನ ನೋಡಿಕೊಂಡು ಕರ್ಕೊಂಬರೋದು ತುಂಬಾ ಒಳ್ಳೆಯದು. ಹಾಗೆ ಇಲ್ಲಿ ನಿಮಗೆ ಏನು ಸ್ಪೆಷಲ್ ದರ್ಶನ, ಸ್ಪೆಷಲ್ ಟಿಕೆಟ್ ಅವೆಲ್ಲ ಏನೂ ಇಲ್ಲ.
ನಾರ್ಮಲಾಗಿ ಫ್ರೀ ದರ್ಶನ ಹೇಗಿರುತ್ತೋ ಕ್ಯೂನಲ್ಲೇ ನಿಂತ್ಕೊಂಡು ನೀವು ಒಳಗಡೆ ಹೋಗಿ ರಾಮನ ದರ್ಶನ ಮಾಡಿಕೊಂಡು ಬರಬೇಕಾಗತ್ತೆ. ಹಾಗೆ ಇಲ್ಲಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ನೀವು ಹೂವು, ಹಣ್ಣು, ಸ್ವೀಟ್ಸು ಇವೆಲ್ಲ ಏನು ತೊಗೊಂಡು ಬರಬೇಡಿ ಅಂತ. ಸೊ ಹಾಗಾಗಿ ಖಾಲಿ ಕೈಯಲ್ಲಿ ಹೋಗೋದು ತುಂಬಾ ಒಳ್ಳೆಯದು. ನಿಮಗೆ ಈಗ ತೋರಿಸ್ತಿದ್ದೀನಲ್ಲ, ಇದು ಆ್ಯಕ್ಚುಲಿ ಅದಕ್ಕೆ ಎಂಟ್ರೆನ್ಸ್, ರಾಮ ಮಂದಿರಕ್ಕೆ. ಇಲ್ಲಿಂದ ತುಂಬ ಒಳಗೆ ನಡಿಬೇಕಾಗತ್ತೆ. ಸೊ ಇಲ್ಲಿವರೆಗೂ ನಿಮಗೆ ನಿಮ್ಮ ಫೋನ್ ಆಗಿರ್ಬೋದು, ಚಪ್ಪಲಿ ಆಗಿರ್ಬೋದು, ಪ್ರತಿಯೊಂದು ಅಲೋ ಮಾಡ್ತಾರೆ. ಇಲ್ಲಿ ಸೆಪ್ರೇಟ್ ಲಾಕರ್ಸ್ ಸಿಗುತ್ತೆ. ಲಾಕರ್ಸ್ ಎಲ್ಲ ಫ್ರೀ ಆಫ್ ಕಾಸ್ಟ್, ಯಾವುದಕ್ಕೂ ನಾವೇನು ಪೇ ಮಾಡಬೇಕಾಗಿಲ್ಲ. ಸೆಪ್ರೇಟಾಗಿ ಸ್ಲಿಪ್ಪರ್ಸ್ ಇಡೋಕ್ಕೆ ಒಂದು ಲಾಕರ್ ಥರ ಸಿಗುತ್ತೆ, ನಾವು ಬುಟ್ಟಿಗಳ ಥರದ್ರಲ್ಲಿ ಇಡ್ತೀವಿ. ಅದಲ್ಲದೆ ನೀವು ಫೋನ್ನ ಸೆಪ್ರೇಟ್ ಲಾಕರ್ಸ್ನಲ್ಲಿ ಇಟ್ಟು ಹೋಗಬೇಕಾಗುತ್ತೆ. ಅಯೋಧ್ಯೆಯಲ್ಲಿ ಇರುವಂಥ ರಾಮ ಜನ್ಮಭೂಮಿಗೆ ಬಂದಿದ್ದೀವಿ. ಒಳಗಡೆ ಫೋನೆಲ್ಲ ಅಲೋ ಇಲ್ಲ, ಇಟ್ಬಿಟ್ಟು ಚಪ್ಪಲಿ ಎಲ್ಲ ಬಿಟ್ಬಿಟ್ಟು ಜಸ್ಟ್ ಹೋಗಿ ದರ್ಶನ ಮಾಡಿಕೊಂಡು ಬರೋದು ಅಷ್ಟೇ. ನಮಗೆ ಅರೌಂಡ್ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆಯಷ್ಟು ಹಿಡಿತು ದರ್ಶನ ಮಾಡೋಕ್ಕೆ. ವಾಟ್ರ್ ಬಾಟ್ಲು ಕೂಡ ನೀವು ಅಲ್ಲೇ ಇಟ್ಟು ಹೋಗಬೇಕಾಗುತ್ತೆ. ಆ್ಯಂಡ್ ವಾಪಸ್ ಬರಬೇಕಾದ್ರೆ ನಿಮಗೆ ತುಂಬ ಸುಸ್ತಾಗಿದೆ ಅಂದರೆ ನೀವು ರೆಸ್ಟ್ ಮಾಡೋಕ್ಕೆ ಆರಾಮಾಗಿ ಜಾಗ ಮಾಡಿದ್ದಾರೆ. ಎಲ್ಲ ಕಡೆ ಚೇರ್ಸ್ ಎಲ್ಲ ಹಾಕಿ ಅದರ ಅರೇಂಜ್ಮೆಂಟ್ ತುಂಬ ಚೆನ್ನಾಗಿದೆ. ಬಟ್ ನಿಮಗೆ ಇದು ರೆಸ್ಟ್ ಮಾಡೋಕ್ಕೆ ಅವೆಲ್ಲ ಸಿಗೋದು ನೀವು ವಾಪಸ್ ಬರಬೇಕಾದ್ರೆ ಮಾಡಿದ್ರೆ ಸುಸ್ತು ಸ್ವಲ್ಪ ಕಮ್ಮಿ ಆಗುತ್ತೆ. ನಿಧಾನಕ್ಕೆ ನೀವು ನೀರೆಲ್ಲ ಕುಡ್ಕೊಂಡು ವಾಶ್ರೂಮ್ ಎಲ್ಲ ಯೂಸ್ ಮಾಡಿಕೊಂಡು ಆರಾಮಾಗಿ ಬರ್ಬೋದು. ಸೊ ಈ ಥರ ಇದೆ. ನೀವು ರೆಸ್ಟ್ ಮಾಡೋಕ್ಕೆ ಲೈಕ್ ಚೇರ್ಸ್ ಹಾಕಿದ್ದಾರೆ ಆ್ಯಂಡ್ ಫ್ಯಾನ್ ಫೆಸಿಲಿಟಿ ಎಲ್ಲ ಇದೆ. ನೀವು ಆರಾಮಾಗಿ ಮಾಡ್ಬೋದು. ಆ್ಯಕ್ಚುಲಿ ಇಲ್ಲಿ ಮಾಡಿರೋಂಥ ಅರೇಂಜ್ಮೆಂಟ್ ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಬಿಸಿಲು ಎಲ್ಲ ಇದ್ದಾಗ ಸ್ವಲ್ಪ ನೀವು ನಡಿಬೇಕಾಗತ್ತಲ್ಲ, ಅದನ್ನು ನೋಡಿಕೊಂಡು ನೀವು ಮಾಡೋದು ತುಂಬಾ ಒಳ್ಳೆಯದು. ಸೊ ಇಲ್ಲಿ ನೀವು ಆಚೆ ಬಂದಮೇಲೆ ನಿಮಗೆ ಸಾಕಷ್ಟು ಈ ಥರ ಅಂಗಡಿಗಳೆಲ್ಲ ಸಿಗುತ್ತೆ. ನೀವೇನಾದರೂ ಬೈ ಚಾನ್ಸ್ ಪರ್ಚೇಸ್ ಮಾಡ್ತೀರಾ ಅಂದರೆ ಇದನ್ನೆಲ್ಲ ಆ್ಯಕ್ಚುಲಿ ತೊಗೊಂಡು ವಾಪಸ್ ಮನೆಗೆ ಬರ್ಬೋದು. ಇಲ್ಲೆಲ್ಲ ನಿಮ್ಗೆ ಎಷ್ಟೇ ಸೆಕೆ ಇರಲಿ, ಎಷ್ಟೇ ಚಳಿ ಇದ್ರಿ, ಇದರದೊಂದು ಟೀ ಅಥವಾ ಲಸ್ಸಿ ಆರಾಮಾಗಿ ಸಿಗುತ್ತೆ. ಈಗ ಕಾಫಿ ಕಾನ್ಸೆಪ್ಟೇ ಇರೋಲ್ಲ. ಇದೆಲ್ಲ ಆದಮೇಲೆ ನಾವು ಸ್ವಲ್ಪ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ನೆಕ್ಸ್ಟ್ ನಾವು ಬಂದು ಹನುಮಾನ್ ಗಡಿ ಅಂತ ಒಂದು ದೇವಸ್ಥಾನ ಇದೆ. ಆಂಜನೇಯನ ದೇವಸ್ಥಾನ, ಅದು ಹನುಮಂತನ ದೇವಸ್ಥಾನ. ರಾಮ ಮಂದಿರದಿಂದ ಅರೌಂಡ್ 1 ಕಿಲೋಮೀಟರ್ ಅಷ್ಟು ಆಗುತ್ತೆ. ಬೇಕಿದ್ರೆ ನಿಮಗೆ ಆಟೋಗಳಲ್ಲಿ ಬರ್ಬೋದು, ಇಲ್ಲ ನಡ್ಕೊಂಡು ಬರ್ತೀರಾ ಅಂದರೆ ಅದನ್ನು ಕೂಡ ಮಾಡ್ಬೋದು. ಅಥವಾ ಎಲೆಕ್ಟ್ರಿಕ್ ಗಾಡಿಗಳು ಸಿಗುತ್ತೆ, ಅದರೊಳಗೇನು ಆರಾಮಾಗಿ ಇಲ್ಲಿ ರೀಚ್ ಆಗ್ಬೋದು. ಇದು ಆ್ಯಕ್ಚುಲಿ ಒಂದು 100 to 120 ಮೆಟ್ಲುಗಳಿದೆ, ಒಂದು ಬೆಟ್ಟದ ಥರ ಇದೆ. ಅಲ್ಲಿ ನೀವು ಹತ್ಕೊಂಡು ಹೋಗಬೇಕಾಗತ್ತೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಸಂದಿಲೆಲ್ಲ ಓಡಾಡ್ತೀವಿ ಅಂತ ಹೋದರೆ, ದೇವಸ್ಥಾನಕ್ಕೆ ಹೋಗ್ತಾ ಮುಂಚೆ ನಿಮಗೆ ಲೈನಾಗಿ ಈ ಥರ ಸ್ವೀಟ್ ಡಬ್ಬಗಳು ಸಿಗುತ್ತೆ. ಏನಕ್ಕೆ ಅಂತಂದರೆ ಈ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಸ್ವಲ್ಪ ಹೂವು ಮತ್ತು ಸ್ವೀಟ್ನ ತೊಗೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ. ನಮಗೆ ಅದೇನು ಅಷ್ಟೊಂದು ಅಭ್ಯಾಸ ಇರ್ತಾರಲ್ಲ, ಸೊ ನಾವೇನೂ ಮೇಲೆ ತೊಗೊಂಡು ಹೋಗಲ್ಲ, ಜಸ್ಟ್ ಸುಮ್ಮನೆ ನೋಡ್ಕೊಂಡು ಬರೋಣ ಅಂತ ಹೋದ್ವಿ ಅಷ್ಟೇ. ಹಾಗೆ ನಿಮ್ಗೆ ಅಲ್ಲಿ ಜಾಸ್ತಿ ಹೂವು ಅಂತ ಸಿಗೋದು ಚೆಂಡು ಹೂವು. ಈ ಥರ ಹಾರಗಳು ಮಾಡಿರ್ತಾರೆ. ಇದನ್ನು ನೀವು ತೊಗೊಂಡೋಗಿ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಹಾಕ್ತಾರೆ. ಆ್ಯಂಡ್ ಸ್ವೀಟ್ನ ಆಂಜನೇಯನ ಮುಂದೆ ಇಟ್ಬಿಟ್ಟು ನಿಮಗೆ ಸ್ವೀಟ್ ಬಾಕ್ಸ್ ವಾಪಸ್ ಕೊಡ್ತಾರೆ. ಸೊ ನೀವು ಕೆಳಗೆ ಬಂದು ಅದನ್ನು ಪ್ರಸಾದದ ಥರ ತಿನ್ಬೋದು. ಇದಕ್ಕೂ ಕ್ಯೂ ಇರುತ್ತೆ. ತುಂಬ ಜನ ಇದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಕ್ಯೂ ನೋಡಿಬಿಟ್ಟೆ ಭಯ ಹತ್ಕೊಂಡ್ಬಿಡ್ತು, ಹೆಂಗೆ ಹೋಗಿ ಏನು ನೋಡ್ತೀವಿ ಅಂತ, ಅಷ್ಟು ಜನ. ಸೊ ಇಲ್ಲಿ ಒಂದು ಹತ್ತಿರ ಒಂದು 100 ಸ್ಟೆಪ್ಸ್ ಅಷ್ಟು ಹತ್ಕೊಂಡು ಹೋಗ್ಬೇಕಾಗತ್ತೆ. ಆ್ಯಂಡ್ ನೀವು ನಂಬಲ್ಲ, ನನಗಿಲ್ಲಿ ಮೇಲೆ ಹೋದ್ಮೇಲೆ ಇದು ಯಾವ ಥರ ದೇವರಿದೆ ಅನ್ನೋದೇ ನನಗೆ ಗೊತ್ತಾಗಲಿಲ್ಲ. ಅಷ್ಟು ರಶ್ ಇತ್ತು, ಆಮೇಲೆ ಅಷ್ಟು ಎಲ್ಲರೂ ತಳ್ತಾ ಇದ್ದರು. ಸೊ ಇಲ್ಲಿ ಸ್ವಲ್ಪ ಅಷ್ಟು ಕ್ಲೀನಾಗಿ ಆರ್ಗನೈಸ್ ಮಾಡಿರಲಿಲ್ಲ ಅಂತ ನನಗೆ ಅನ್ನಿಸ್ತು. ಸೊ ನಿಮಗೆ ಗೊತ್ತಾಗ್ತಿರ್ಬೋದು ಯಾವ ಥರ ಇದೆ ಅಂತ. ಈ ಒಂದು ರಶಲ್ಲಿ ನಾವು ಏನು ದರ್ಶನ ಮಾಡಿದ್ವಿ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಾಗಲಿಲ್ಲ. ಲೈಕ್ ಆಂಜನೇಯನ ದೇವಸ್ಥಾನ ಅಂತ ಅಂದರು, ನಿಮಗೂ ತೋರಿಸ್ತೀನಿ ನೋಡಿ. ಏಕೆಂದರೆ ಫುಲ್ಲು ಹೂವಲ್ಲಿ ಕವರ್ ಆಗಿಬಿಟ್ಟಿತ್ತು. ಅಷ್ಟು ಪೂಜೆಗೆ ತೊಗೊಂಬಂದಿರ್ತಾರಲ್ಲ, ಅಷ್ಟು ಹೂಗಳನ್ನ ಆ ಪ್ರತಿಮೆನ ಹೆಂಗಿದೆ ಅನ್ನೋದು ನಂಗೆ ಗೊತ್ತಾಗಲಿಲ್ಲ. ಆ್ಯಕ್ಚುಲಿ ಅದ್ರ ಮೇಲೆ ಹಾಕಿದ್ರು. ಈ ಜೊತೆ ಎಲ್ಲರೂ ಈ ಥರ ಸ್ವೀಟ್ ಬಾಕ್ಸ್ಗಳನ್ನ ಇಡೋದು, ಅವರು ಅದನ್ನು ಆಂಜನೇಯನ ಮುಂದೆ ಇಟ್ಬಿಟ್ಟು ಅದನ್ನು ಪ್ರಸಾದ ಥರ ಕೊಡ್ತಾಯಿದ್ರು. ಸೊ ಈ ಥರ ಇದೆ. ಬಟ್ ಇಲ್ಲೂ ಅಷ್ಟೇ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಅಂದರೆ ತುಂಬ ಹುಷಾರು. ಬಟ್ ನಾವು ಇದನ್ನು ನೋಡಿಕೊಂಡು ನೆಕ್ಸ್ಟ್ ಕೆಳಗಡೆ ಬಂದು ಇಲ್ಲಿ ಸಾಕಷ್ಟು ನಿಮಗೆ ಲೈನಿಗೆ ಅಂಗಡಿಗಳಿದೆ. ಏನಾದ್ರು ಪರ್ಚೇಸ್ ಮಾಡ್ತೀರಾ ಮನೆಗಳಿಗೆ ಅಥವಾ ಈ ದೇವ್ರಿನ ಫೋಟೋಗಳು ಈ ಥರದ್ದೆಲ್ಲ ಬೇಕು ಅಂದರೆ ಆರಾಮಾಗಿ ನೀವು ಇಲ್ಲೆಲ್ಲ ಪರ್ಚೇಸ್ ಮಾಡ್ಕೋಬೋದು. ಹಾಗೆ ಏನಾದರೂ ನೀವು ತಿನ್ನೋಕ್ಕೆ ಬೇಕು ಅಂದರೆ ತುಂಬ ಅಂಗಡಿಗಳಿದೆ. ಲೈಕ್ ಹೋಟೆಲ್ಸ್ಗಳು ಇದೆ, ಲೈಕ್ ಉಡುಪಿ ಹೋಟೆಲ್, ಎಷ್ಟೊಂದಿದೆ ಹೋಟೆಲ್ಸ್ಗಳು. ಸೊ ನೀವು ಇಲ್ಲಿ ಏನಾದರೂ ಊಟ ತಿಂಡಿ ಎಲ್ಲ ಮಾಡ್ಕೋತೀರ ಅಂದರೆ ಆರಾಮಾಗಿ ಮಾಡ್ಕೋಬೋದು. ಬಟ್ ನಾವು ಇಷ್ಟೆಲ್ಲ ಮುಗಿಸೋಷ್ಟರಲ್ಲಿ ಅರೌಂಡ್ 8 ಗಂಟೆ ಹೋಗ್ಬಿಟ್ಟಿತ್ತು. ಇದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ರೂಮ್ಗೆ ಹೊರಟು. ಏಕೆ ನಮಗೆ ನೆಕ್ಸ್ಟ್ ಡೇ ಬೆಳಗ್ಗೆನೇ ಫ್ಲೈಟ್ ಇತ್ತು. ಆ್ಯಂಡ್ ನೀವು ಇಷ್ಟೇ ನೋಡ್ತೀರಾ ಅಂದರೆ ಆ್ಯಕ್ಚುಲಿ ಒಂದು ದಿವಸದಲ್ಲಿ ಆರಾಮಾಗಿ ಕವರ್ ಮಾಡ್ಬೋದು. ಆಮೇಲೆ ಒಳಗಡೆ ನಿಮಗೆ ಓಡಾಡೋಕ್ಕೆ ತುಂಬ ಏನು ದುಡ್ಡು ಖರ್ಚಾಗಲ್ಲ. ಏನಿದ್ರು ಮ್ಯಾಕ್ಸಿಮಮ್ ಆದರೆ ನಿಮಗೆ 100 ರೂಪಾಯಿ ಆಟೋನಲ್ಲಿ ಖರ್ಚಾಗ್ಬೋದು ಅಷ್ಟೇ. ಫೈನಲಿ ಅಯೋಧ್ಯೆಯಲ್ಲಿ ರಾಮನ ದರ್ಶನ ಎಲ್ಲ ಮಾಡಿಕೊಂಡು
ಟೈಮ್ ಆಗಲೇ ಈಗಾಗಿದೆ 9 ಗಂಟೆ. ಫುಲ್ ಎಕ್ಸಾಸ್ಟ್ ಆಗಿ ಹೋಗ್ಬಿಟ್ಟಿದ್ದೀವಿ. ಏಕೆಂದರೆ ಇಲ್ಲಿದು ಸೆಕೆ ತಡ್ಕೊಳಕ್ಕೆ ಆಗ್ತಿಲ್ಲ, ಆ ಥರ ಇದೆ. ಆ್ಯಂಡ್ ಇಲ್ಲಿ ನೋಡಿ ಹೀಟ್ ಜಾಸ್ತಿ ಆಗಿರೋದಕ್ಕೆ ಸ್ವಲ್ಪ ಅಲ್ಲಿ ಇಲ್ಲಿ ಒಳ್ಳೆ ಥರನಾಗಿದೆ. ಇಲ್ಲೆಲ್ಲ ಫುಲ್ ನಾವು ಇದ್ದಿದ್ದು 4-5 ದಿನವೂ ನಾರ್ಮಲ್ ಸಿಂಪಲಾಗಿ ಪ್ಲೇನ್ ತವಾ ರೋಟಿ ಅಂದರೆ ಪುಲ್ಕ ಬರ್ತಲ್ಲ ಆ ಥರದ್ದು, ವಿತ್ ಏನಾರ ಒಂದು ಸೈಡ್. ತುಂಬ ಹೆವಿಯಾಗಿ ತಿನ್ನೋಕ್ಕೆಲ್ಲ ಹೋಗಲಿಲ್ಲ. ಇಡ್ಲಿ ಅಂಥವು ಸಿಗುತ್ತೆ, ಬಟ್ ಎಲ್ಲ ಕಡೆ ಬಂದಾಗ ನಾವು ನಮ್ಮದೇ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆಮೇಲೆ ಆ ಟೇಸ್ಟ್ ಬರಲ್ಲ ಅಂತ ನಮ್ಗೆ ಅನಿಸುತ್ತೆ. ಸೊ ಹಾಗಾಗಿ ಇವತ್ತು ಚೆನ್ನಾಗಾಯಿತು ಆ್ಯಕ್ಚುಲಿ ರಾಮನ ದರ್ಶನ ಎಲ್ಲ. ಒಳಗಡೆ ಎಲ್ಲ ಫೋನ್ ಅಲೋ ಮಾಡಲ್ಲ, ತುಂಬ ಹೆವಿ ರಶ್ಶು ಇರಲ್ಲ. ಬಟ್ ಏನು ಪ್ರಾಬ್ಲಮ್ ಅಂತ ಅಂದರೆ ಆಚೆ ಕಡೆಯಿಂದ ಒಳಗಡೆ ರೀಚ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಿಸಿಲು ಇದ್ದಾಗ ಚಪ್ಪಲಿನೂ ಬಿಟ್ಬಿಟ್ಟಿರ್ತೀವಿ, ಬರೀಗಾಲಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಷ್ಟೇ. ಇಲ್ಲಾಂದರೆ ನಾರ್ಮಲಾಗಿ ಹೋಗಿ ಬರ್ಬೋದು. ನಮಗೊಂದು ಅರ್ಧ ಗಂಟೆ ಅಷ್ಟು ಹಿಡಿತು ಅಷ್ಟೇ. ಆ್ಯಂಡ್ ಈಗ ಇನ್ನೊಂದು ಹನುಮಾನ್ ಗಾಡಿ ಅಂತ ಒಂದಿತ್ತು, ಅಲ್ಲಿಗೆ ಹೋಗಿ ಅದು ನೋಡಿಕೊಂಡು ಬಂದ್ವಿ. ನಾರ್ಮಲಾಗಿ ರಶ್ ಇದ್ದೇ ಇರುತ್ತೆ. ಆಮೇಲೆ ಇಲ್ಲೆಲ್ಲ ಬೇರೆ ಪೂಜೆ ಆ ಥರದ್ದೆಲ್ಲ ಏನೂ ಇಲ್ಲೆಲ್ಲ ಮಾಡಿಟ್ಬಿಟ್ಟಿರ್ತಾರಲ್ಲ, ಸೊ ಜಸ್ಟ್ ಹೋಗೋದು ನೋಡ್ಕೊಳ್ಳೋದು ಬರೋದು ಅಷ್ಟೇ. ಫೋನು ಅಲೋ ಮಾಡಲ್ಲ, ಫೋನ್ ಪರ್ಸ್ ಪ್ರತಿಯೊಂದು ಇಟ್ಟು ಹೋಗಬೇಕಾಗುತ್ತೆ. ವಾಟ್ರ್ ಬಾಟ್ಲ್ ಕೂಡ ಒಳಗಡೆ ಅಲೋ ಇಲ್ಲ. ಜಸ್ಟ್ ನೀವು ಏನಾರ ಚಿಕ್ಕದ ಪರ್ಸ್ ಇಟ್ಕೊಂಡಿರ್ತೀರಾ ಅಂದರೆ ಮಾತ್ರ ಅದನ್ನು ಅಲೋ ಮಾಡ್ತಾರೆ ಅಷ್ಟೇ. ಇಷ್ಟು ನಮ್ಮ ಟ್ರಿಪ್ ಆಗಿತ್ತು ಆ್ಯಕ್ಚುಲಿ. ನಾಳೆ ಬೆಳಗ್ಗೆ 9:45ಗೆ ಫ್ಲೈಟ್ ಇರೋದು. ಆಮೇಲೆ ಇಲ್ಲೆಲ್ಲ ಓಡಾಡಬೇಕಾದ್ರೆ ಆರಾಮಾಗಿ ಎಲೆಕ್ಟ್ರಿಕ್ ಆಟೋಗಳು ಸಿಗುತ್ತೆ, ಟುಕ್ ಅಂತ ಕರೀತಾರಲ್ಲ ಆ ಥರ ಆಟೋಗಳು ಸಿಗುತ್ತೆ. ಅದು ನಿಮಗೆ ಶೇರ್ಡಲ್ಲಿ ಹೋದರೆ 10 ರೂಪಾಯಿ 20 ರೂಪಾಯಿ ಆ ಥರ ತೊಗೊತಾರೆ. ಇಲ್ಲ ಒಟ್ಟಿಗೆ 2-3 ಜನ ಹೋಗ್ತೀವಿ ಅಂದರೆ 100 ರೂಪಾಯಿ. ಆಮೇಲೆ ಆದಷ್ಟು ಕ್ಯಾಶ್ನ ಕ್ಯಾರಿ ಮಾಡೋದು ತುಂಬ ಒಳ್ಳೆಯದು. ನಾವು ಸುಮಾರು ಇಟ್ಕೊಂಡಿದ್ದು ಕ್ಯಾಶು ಖಾಲಿ ಆಗ್ತಿತ್ತು, ನಾವು ಹೋಗಿ ಡ್ರಾ ಮಾಡ್ಕೊಂಡೇ ಬರ್ತಿದ್ವಿ. ಅಂಗಡಿಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ನೀವು ಫೋನ್ಪೇ ಅಂತ ಈ ಥರದ್ದೆಲ್ಲ ಯೂಸ್ ಮಾಡ್ಕೋಬೋದು. ಬಟ್ ಆಟೋಗಳಲ್ಲಿ ಓಡಾಡ್ತೀರಾ ಅಂದರೆ ಬೆಸ್ಟ್ ಕ್ಯಾಶ್ ಕೊಡೋದು 10 ರೂಪಾಯಿ 20 ರೂಪಾಯಿ. ಅಷ್ಟಕ್ಕೋಸ್ಕರ ಫೋನ್ಪೇ ಇಲ್ಲಿ ತುಂಬ ಕಮ್ಮಿ ಯೂಸ್ ಮಾಡೋದು, ಇಲ್ಲೂ ಅಷ್ಟೇ ಆ್ಯಂಡ್ ಕಾಶಿಲೂ ಅಷ್ಟೇ. ಆಮೇಲೆ ರೋಡ್ ಸೈಡೆಲ್ಲ ಶಾಪಿಂಗ್ ಮಾಡ್ತೀರಾ ಅಂದರೆ ಅವ್ರುಗಳು ಅಷ್ಟೇ, ಕೆಲವರು ಫೋನ್ಪೇ ಇಟ್ಕೊಂಡಿದ್ದಾರೆ, ಬಟ್ ಕೆಲವರು ಕ್ಯಾಶ್. ಸೊ ಹಾಗಾಗಿ ಕ್ಯಾಶ್ ಇಟ್ಕೊಳ್ಳೋದೆ ಬೆಸ್ಟ್ ಅಂತ ಅನಿಸುತ್ತೆ. ಇಲ್ಲಿ ನಮಗೆ ಹತ್ತಿರ ಇತ್ತು ಅಂತ ಇಲ್ಲಿಗೆ ಬಂದ್ವಿ. ಬಟ್ ಅಯೋಧ್ಯೆಯಲ್ಲಿ ಇರೋವಂಥ ಹೋಟೆಲ್ನಲ್ಲೇ ನಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಲಂಚ್ ಆಗಿರ್ಬೋದು ಸಿಗುತ್ತೆ ಅಂತ ಹೇಳೋದು. ಬೇರೆ ಏನಾದ್ರು ಟ್ರೈ ಮಾಡೋಣ ಅಂತ ಬಂದ್ವಿ. ಇಲ್ಲಿ ಬರೀ ಅಂಗಡಿಗಳು ನಿಮಗೆ ತೋರಿಸೋದಲ್ಲ, ವೀಡಿಯೋಗಳು ನೋಡಿದ್ರೆ ಬರೀ ಸ್ವೀಟ್ ಅಂಗಡಿಗಳೇ ಇರೋದು. ಸೊ ಇಷ್ಟು ನಮ್ಮ ವಿಡಿಯೋ ಆಗಿತ್ತು. ನಾಳೆ ಬೆಳಗ್ಗೆ ಹೊರಡ್ತಾ ಇದ್ದೀವಿ. ಬೆಳಗ್ಗೆ ಅಯೋಧ್ಯೆ ಟು ಬ್ಯಾಂಗ್ಳೂರ್ ಡೈರೆಕ್ಟ್ ಫ್ಲೈಟ್ ಇದೆ. ಎಲ್ಲ ಡೀಟೇಲ್ಸ್ಗಳು ಆಲ್ಮೋಸ್ಟ್ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಏನಾದ್ರು ಬೇಕಿತ್ತು ಅಂದರೆ ನನಗೆ ಡೆಫಿನೆಟ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮಗೆ ಎಷ್ಟು ಬಡ್ಜೆಟ್ ಆಯಿತು ಅಂತ ಬೇಕು ಅಂತಿದ್ರು ನಂಗೆ ಕಾಮೆಂಟ್ ಮಾಡಿ ಹೇಳಿ. ನಿಮ್ಗಳಿಗೆ ಹೇಗೆ ಬುಕ್ ಮಾಡ್ಕೊಂಡು, ಯಾವುದೇ ಪ್ಯಾಕೇಜಿಂದ ನಾವು ಬಂದಿದ್ದಲ್ಲ, ನಮ್ಮದೇ ಓನ್ ನೋಡ್ಕೊಂಡು ಹೇಗೆ ಬುಕ್ ಮಾಡ್ಕೋಬೋದು ಅಂತೆಲ್ಲ ನೋಡ್ಕೊಂಡು ಬಂದಿದ್ದು. ನಿಮ್ಗೆ ಇದರ ಐಡಿಯಾಗಳು ಬೇಕು ಅಂತ ಇದ್ರೂ ಡೆಫಿನೆಟ್ಲಿ ನನಗೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋನಲ್ಲಿ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಅನ್ನೋದನ್ನು ತೋರಿಸ್ತೀನಿ. ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.